ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನನ್ನ ಮಗಳು ಇಬ್ಬರು ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ವ್ಲಾಗ್ ಬಂದಿಲ್ಲ ನಂದು. ಸೊ ಎಲ್ಲರ ಹತ್ರ ಸಾರಿ ಕೇಳ್ತೀನಿ. ಏನು ಮಾಡೋದು, ಆರಾಮಿಲ್ಲ, ಮಾಡೋದಕ್ಕಾಗಲ್ವಲ್ಲ. ಸೊ ಬೆಳಗ್ಗೆ ಪಲಾವ್ ಮಾಡಿದ್ದೆ, ಸೊ ಆ ರೆಸಿಪಿ ನೋಡ್ಕೊಂಡು ಪಲಾವ್ ಮಾಡೋದಕ್ಕೆ ವೆಜಿಟೇಬಲ್ಸ್ ಎಲ್ಲನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಏನಿಲ್ಲ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಅಷ್ಟೇ ನಾನು ತೊಗೊಂಡಿರೋದು. ಬಟಾಣಿ ಕಾಳು ರಾತ್ರಿಯೇ ನೆನೆ ಇಟ್ಟಿದ್ದೆ. ಆಮೇಲೆ ಸ್ವಲ್ಪ ಈರುಳ್ಳಿ, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊಸರು ಬಜ್ಜಿ ಮಾಡೋಣ ಅಂತ ಇವತ್ತು ಸೌತೆಕಾಯಿ ಮೊಸರು ಬಜ್ಜಿಗೆ ಅಂತ ಕಟ್ ಮಾಡಿಟ್ಟಿದ್ದೀನಿ. ಇಷ್ಟು ಬೇಕು ಮೇಯ್ನಾಗಿ. ಸೊ ರುಬ್ಬೋದಕ್ಕೆ ಅಂತ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಜೀರಿಗೆ, ಸಾಸಿವೆ, ಮಸಾಲೆದು ಚಕ್ಕೆ, ಏಲಕ್ಕಿ, ಲವಂಗ ಇಷ್ಟೇ ನಾನು ಯಾವಾಗಲೂ ಬಳಸೋದು. ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗೋ ತನಕ ಬಿಡಬೇಕು. ಬಿಟ್ಮೇಲೆ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿ, ಟೊಮೊಟೊ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ತರಕಾರಿ ಹಾಕ್ತಾಯಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ತೊಳೆದಿಟ್ಟಿದ್ನೆಲ್ಲ ಅದು ಇದು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಬಟಾಣಿ ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಅದಾದಮೇಲೆ ಮಿಕ್ಸಿ ಜಾರಲ್ಲಿರೋದು ರುಬ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಒಂದು ಕುದಿಬೇಕಿದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಕುದಿಬೇಕು. ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಅಂತ ಇಟ್ಟು ಸೈಡಲ್ಲಿ ಸ್ವಲ್ಪ ಬೇಗ ಮೊಸರು ಬಜ್ಜಿಗೆ ಅಂತ ಸೌತೆಕಾಯಿ ಕಟ್ ಮಾಡಿದ್ನಲ್ಲ, ಸೊ ಮೊಸರು ಬಜ್ಜಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಆ ಗ್ಯಾಪಲ್ಲೇ. ಲಾಸ್ಟಲ್ಲಿ ಕುದಿಯೋದು ನೋಡಿದೆ, ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಥರ ಕುದಿಬೇಕಾದ್ರೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ನಾನು 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. ಸೊ ನೀವು ಕ್ವಾಂಟಿಟಿ ಮೇಲೆ ತೊಗೊಳ್ಳಿ. ಅದನ್ನು ಆಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದಿಯೋ ನೀರಿಗೆ ನಾನು ಆಲ್ರೆಡಿ ಅಕ್ಕಿ ವಾಶ್ ಮಾಡಿಟ್ಟಿದ್ದೆ. ಸೊ ನೋಡಿ ತೋರಿಸ್ತಾ ಇದ್ದೀನಿ. ಅಕ್ಕಿನ ಕುದಿಯೋ ನೀರಿಗೆ ಹಾಕಿಬಿಡಬೇಕು. ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿ ಈ ಟೈಮಲ್ಲಿ ಉಪ್ಪು ಬೇಕಿದ್ರೆ ಹಾಕ್ಕೊಂಬಿಡಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಬಿಡಿ. ಹೈ ಫ್ಲೇಮಲ್ಲೇ ಇಟ್ಟು 1 ವಿಷಲ್ ಸಾಕು. 1 ವಿಷಲ್ಲೇ ನಾನು ಯಾವಾಗಲೂ ಹೊಡ್ಸೋದು. ನೋಡಿ 1 ವಿಷಲ್ ಆಯಿತು. ಪ್ರೆಷರ್ ಬಿಟ್ಟ ಮೇಲೆ ನೋಡ್ತಾ ಇದ್ದೀನಿ ಇದನ್ನು. ಎಷ್ಟು ಚೆನ್ನಾಗಾಗಿದೆ ನೋಡಿ, ಉದುರಾಗಿ ಪಲಾವೆಲ್ಲ. ಲಾಸ್ಟಿಗೆ ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ ಮೊಸರು ಬಜ್ಜಿ ಮತ್ತು ಪಲಾವ್ ಎರಡನ್ನೂ. ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಅವತ್ತು ಹಾಸ್ಪಿಟಲಿಗೆ ಹೊರಟಿದ್ವಿ ನಾನು ನನ್ನ ಮಗಳು. ಸೊ ಆಟ ಆಡ್ಸಮ್ಮ ಸ್ವಲ್ಪ ಹೊತ್ತು ಅಂದ್ಲು. ಸೊ ಹಾಗಾಗಿ ಆಟ ಆಡಿಸ್ಕೊಂಡು ಕೂತಿದ್ದೆ ಅವ್ರ ಪಪ್ಪ ಬರೋ ತನಕ. ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಇವಾಗ ಕಾರಲ್ಲಿ. ಚೆನ್ನಾಗಾಗುತ್ತೆ ಮಕ್ಕಳಿಗೆ, ಖುಷಿ ಇರುತ್ತೆ ಅವ್ರಿಗೆ ಆಟ ಆಡೋದಕ್ಕೆ. ನಮಗೂ ಏನೋ ಒಂಥರ ಖುಷಿ, ನಾವು ಕಾರ್ ಓಡಿಸ್ತಿದ್ದೀವೇನೋ ಅನ್ನೋ ಥರನೇ ಫೀಲ್ ಆಗುತ್ತೆ. ರಿಮೋಟ್ ಕಂಟ್ರೋಲಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಹಾಸ್ಪಿಟಲಿಗೆ ಹೋದ್ವಿ. ತುಂಬ ಜನ ಇದ್ದರು. ಮಾಮೂಲಿ ಇದೇ ಥರನೇ ಮಕ್ಕಳು, ತುಂಬ ವೈರಲ್ ಫೀವರು, ಶೀತ, ಕೆಮ್ಮು, ವೆದರ್ ಚೇಂಜ್ ಆಗ್ತಿರೋದ್ರಿಂದ ಅಂತ ಹೇಳಿದ್ರು ಡಾಕ್ಟ್ರು. ನನಗೂ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಆಗಿತ್ತು. ಸೊ ತೋರಿಸ್ಕೊಂಡು ಬಂದ್ವಿ. ನನ್ನ ಮಗಳಂತೂ ಅಲ್ಲೂ ಹಿಡಿಯೋದು ತುಂಬ ಕಷ್ಟ ಆಯಿತು. ನನಗೂ ಆರಾಮಿರಲಿಲ್ಲ ಅಲ್ವಾ. ಅವ್ರ ಪಪ್ಪ ಅಲ್ಲಿ ಇಲ್ಲಿ ಹೋಗ್ತಾಯಿದ್ರು, ಸ್ವಲ್ಪ ಯಾರೋ ಕರೆದ್ರು ಅಂತ. ಸೊ ಹಾಗಾಗಿ ಆಟ ಆಡ್ತಿದ್ದಾಳೆ. ನನಗೆ ತುಂಬ ಸುಸ್ತಾಗ್ತಾಯಿತ್ತು ಅಷ್ಟೇ, ಪರವಾಗಿಲ್ಲ ಇವಾಗ. ಸೊ ಬಂದಮೇಲೆ ಇದು ನೈಟ್ ಅನಿಸುತ್ತೆ. ನನ್ನ ಮಗಳು ಅವ್ರ ಪಪ್ಪ ಆಟ ಆಡ್ತಿದ್ದಾರೆ. ಖುಷಿ ಅವಳಿ ಪಪ್ಪನ ಜೊತೆ ಆಟ ಆಡೋದಕ್ಕೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನೇ ಸ್ವಲ್ಪ ಇನ್ನೂ ಹುಷಾರಾಗಿಲ್ಲ, ಪರವಾಗಿಲ್ಲ, ಬೆಟರ್ ಈಗ ಲಾಸ್ಟ್ ವೀಕಿಗೆ ಹೋಲಿಸಿದ್ರೆ. ಸೊ ಏನಿಲ್ಲ, ಲಾಸ್ಟು 2025 ಹೇಗಿತ್ತು ಅನ್ನೋದನ್ನು ಹೇಳ್ತಿದ್ದೀನಿ ಅಷ್ಟೇ ಈ ವಿಡಿಯೋದಲ್ಲಿ. 2025 ಫೆಬ್ರವರಿಲಿ ನಾವು ಮನೆ ಹಾಲು ಕೂಸ್ಕೊಂಡ್ವಿ. ಖುಷಿ ಇತ್ತು. ಆ ಟೈಮೆಲ್ಲ ತುಂಬ ಚೆನ್ನಾಗಿತ್ತು. ಮಾರ್ಚ್ ಏಪ್ರಿಲಲ್ಲೆಲ್ಲ ಟ್ರಿಪ್ ಹೋದ್ವಿ ಅನಿಸುತ್ತೆ, ನಾನು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಅದು ತುಂಬ ಚೆನ್ನಾಗಿತ್ತು. ಅದೇ ಥರ ಹೋಗೋಣ ಅಂತ ನೋಡಬೇಕು, ಪ್ಲ್ಯಾನ್ ನಡೀತಾ ಇದೆ, ಗೊತ್ತಿಲ್ಲ ಏನಾಗತ್ತೆ ಅಂತ. ಆಮೇಲೆ ಮದುವೆಗಳ ಸೀಸನ್ ಬಂತು. ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಮದುವೆ ಅಟೆಂಡ್ ಮಾಡಿದ್ವಿ, ಚೆನ್ನಾಗಿತ್ತು. ಆಮೇಲೆ ಆಗಸ್ಟಲ್ಲಿ ಹಬ್ಬ, ಗೌರಿ ಗಣೇಶ ಹಬ್ಬ. ಆಮೇಲೆ ನನ್ನ ಮಗಳು ಬರ್ತಡೇ.
ಸೊ ಅವತ್ತೇ ಗಾಡಿ ತೊಗೊಂಡ್ವಿ, ಕಾರು. ಸೊ ಅದೆಲ್ಲ ಶೇರ್ ಮಾಡಿದ್ದೀನಿ ವೀಡಿಯೋದಲ್ಲೆಲ್ಲ. ಆಮೇಲೆ ಅಕ್ಟೋಬರಲ್ಲಿ ಇನ್ನೇನಿಲ್ಲ, ಅದು ಹಬ್ಬ ಅನಿಸುತ್ತೆ, ಊರಿಗೆಲ್ಲ ಹೋಗಿ ಬಂದೆ. ಏನು ಸ್ಟ್ರಗಲ್ ಇರಲಿಲ್ಲ ಅಷ್ಟು ನನಗೆ ಲಾಸ್ಟ್ ಇಯರು. ಆಮೇಲೆ ಸೆಪ್ಟೆಂಬರ್, ಅಕ್ಟೋಬರಲ್ಲಿ ದೀಪಾವಳಿ ಬಂತು ಈ ಸಲ. 1 ಮಂತ್ ಬೇಗನೆ ಇತ್ತು. ಹಾಗಾಗಿ ಇನ್ನೇನು ಮಾಮೂಲಿ ನಮ್ಮ ಜ್ಯುವೆಲರಿ ಶಾಪ್ ಅಂಗಡಿದೊಂದು ಪೂಜೆ ಇರುತ್ತಲ್ಲ, ಹಬ್ಬದಲ್ಲಿ ಮಾಡಿದ್ವಿ. ಹಬ್ಬ ಇಲ್ಲಿ ಮುಗಿಸ್ಕೊಂಡು ಊರಲ್ಲಿ ಹೋಗಿ ಹಬ್ಬ ಮಾಡಿದೆ. ಆಮೇಲೆ ನವೆಂಬರಲ್ಲಿ ಮತ್ತೆ ಹೊಸ ಅಂಗಡಿ ಓಪನಿಂಗ್ ಮಾಡಿದ್ವಲ್ಲ, ಆ ವ್ಲಾಗನ್ನು ಹಾಕಿದ್ದೀನಿ. ಅದು ನವೆಂಬರಲ್ಲಿ ಆಗಿದ್ದು. ಡಿಸೆಂಬರಲ್ಲಿ ಅಮ್ಮರೂರಲ್ಲಿ ಹಬ್ಬಕ್ಕೆ ಹೋಗಿದ್ವಲ್ಲ, ಮಾರಿ ಹಬ್ಬ ಅಂತ. ಸೊ ಹ್ಯಾಪಿ ಮೂಮೆಂಟೇ ಜಾಸ್ತಿ ಇತ್ತು. ಸೊ ನೋಡಬೇಕು ಈ ವರ್ಷ ಏನು ಅಂತ ಗೊತ್ತಿಲ್ಲ. ಸ್ಟಾರ್ಟಿಂಗೇ ಹುಷಾರು ತಪ್ಪಿಟ್ಟಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಏನು ಬಂದರೂ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಲೇಬೇಕು, ನೋಡಬೇಕು ಏನಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.